ನನ್ನ ಮುದ್ದು ವಿದ್ಯಾರ್ಥಿಗಳಿಗೆ ರ್ಯಾಂಕರ್ ಸ್ಟಡಿ ಸರ್ಕಲ್ಗೆ ಸ್ವಾಗತ. ಈ ವಿಡಿಯೋವನ್ನು ನೋಡಿದವರು ಲೈಕ್ ಮಾಡಿ ಮತ್ತು ಪ್ರಥಮ ಬಾರಿ ನಮ್ಮ ಚಾನಲ್ಗೆ ಬಂದಿದ್ದಲ್ಲಿ ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಯಾಕಂದರೆ ನಾಳೆ ಇರ್ತಕ್ಕಂಥ ಹಿಸ್ಟರಿ ಎಕ್ಸಾಮ್ನಲ್ಲಿ ಬರ್ತಕ್ಕಂಥ 5 ಅಂಕದ ಮತ್ತು 10 ಅಂಕದ ಪ್ರಶ್ನೋತ್ತರಗಳನ್ನು ನೋಡ್ಕೊಂಡು ಹೋಗೋಣ. ಅವುಗಳು ಯಾವ್ಯಾವು ಮತ್ತು ಯಾವ ಪಿಕ್ಸ್ ಕ್ವಶನ್ಸು ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನೋದನ್ನು ನೋಡ್ಕೊಂಡು ಹೋಗೋಣ. ನಾಳೆ ಯಾವುದಂದರೆ ಸೆಕೆಂಡ್ PUCಲಿ ಬರ್ತಕ್ಕಂಥ 2025ರ ಯಾವುದು ಹಿಸ್ಟ್ರಿ ಎಕ್ಸಾಮ್ ಇದೆ. ಅದರಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ನಾವು ಇವಾಗ ಒಂದೊಂದಾಗಿ ನೋಡ್ಕೊಂಡು ಹೋಗೋಣ. ಇವಾಗ ನಾವು ಪ್ರಥಮವಾಗಿ 5 ಅಂಕದ ಪ್ರಶ್ನೋತ್ತರಗಳನ್ನು ನೋಡ್ಕೊಂಡು ಹೋಗೋಣ. ಅವುಗಳು ಯಾವ್ಯಾವ ಅಂದರೆ, ಮೊದಲನೇದು ಸಿಂಧು ನಾಗರಿಕತೆಯ ನಗರ ಯೋಜನೆಯನ್ನು ವಿವರಿಸಿ ಅಂತ ಕೇಳಿದ್ದಾರೆ. ಎರಡನೇದು ಸಿಂಧು ನಾಗರಿಕತೆಯ ಸಾಮಾಜಿಕ ಮತ್ತು ಆರ್ಥಿಕ ಸ್ಥಿತಿಯನ್ನು ತಿಳಿಸಿ ಅಂತ ಹೇಳಿದ್ದಾರೆ. ಮೂರನೆಯದು ಗಾಂಧಾರ ಕಲಾ ಶೈಲಿಯ ಪ್ರಮುಖ ಲಕ್ಷಣಗಳನ್ನು ತಿಳಿಸಿ ಅಂತ ಹೇಳಿದ್ದಾರೆ. ನಾಲ್ಕನೆಯದು ಚೋಳರ ಗ್ರಾಮಾಡಳಿತವನ್ನು ವಿವರಿಸಿ ಅಂತ ಹೇಳಿದ್ದಾರೆ. ಐದನೆಯದು ಹೊಯ್ಸಳ ವಾಸ್ತುಶೈಲಿಯ ಪ್ರಮುಖ ಲಕ್ಷಣಗಳನ್ನು ವಿವರಿಸಿ ಅಂತ ಕೇಳಿದ್ದಾರೆ. ಆರನೆಯದು ಮಧ್ವಾಚಾರ್ಯರ ಜೀವನ ಮತ್ತು ಬೋಧನೆಗಳನ್ನು ವಿವರಿಸಿ ಅಂತ ಕೇಳಿದ್ದಾರೆ. ಏಳನೆಯದು ಶಂಕರಾಚಾರ್ಯರ ಜೀವನ ಮತ್ತು ಬೋಧನೆಗಳನ್ನು ವಿವರಿಸಿ ಅಂತ ಕೇಳಿದ್ದಾರೆ. ಎಂಟನೆಯದು ಪ್ಲಾಸಿ ಕದನದ ಕಾರಣಗಳು ಮತ್ತು ಪರಿಣಾಮಗಳು ಯಾವುವು ಅಂತ ಕೇಳಿದ್ದಾರೆ. ಇಲ್ಲಿ ಬರ್ತಕ್ಕಂಥ ಎಲ್ಲ ಪ್ರಶ್ನೆಗಳು ಇಂಪಾರ್ಟೆಂಟ್ ಕ್ವಶನ್ಗಳು. ಇವುಗಳನ್ನು ಪಿಕ್ಸ್ ಕ್ವಶನಲ್ಲಿ ಎಕ್ಸಾಮ್ನಲ್ಲಿ ಕೇಳೋ ಚಾನ್ಸಸ್ ಜಾಸ್ತಿ ಇದೆ. ಅದಕ್ಕೋಸ್ಕರ ಇವುಗಳನ್ನು ನೋಡಿ ಮತ್ತು ಕೊನೆವರೆಗೂ ಈ ವಿಡಿಯೋನ ನೋಡಿ ಅಂತ ಹೇಳ್ತಾ, ಇವಾಗ 8ನೇ ಕ್ವಶನ್ ಪ್ಲಾಸಿ ಕದನದ ಕಾರಣಗಳು ಮತ್ತು ಪರಿಣಾಮಗಳು ಯಾವುವು ಅಂತ ಕೇಳಿದ್ದೇವೆ. ಇನ್ನು 9ನೇ ಕ್ವಶನ್ ಭಾರತದ ರಾಷ್ಟ್ರೀಯ ಚಳವಳಿಯಲ್ಲಿ ಕರ್ನಾಟಕದ ಪಾತ್ರವನ್ನು ವಿವರಿಸಿ ಅಂತ ಕೇಳಿದ್ದಾರೆ. 10ನೆಯ ಕ್ವಶನ್ ಕರ್ನಾಟಕದ ಏಕೀಕರಣದ ಚಳವಳಿಯನ್ನು ವಿವರಿಸಿ ಅಂತ ಕೇಳಿದ್ದಾರೆ. 11ನೇ ಕ್ವಶನ್ ತಾಳಿಕೋಟೆಯ ಕದನದ ಕಾರಣ ಮತ್ತು ಪರಿಣಾಮಗಳನ್ನು ವಿವರಿಸಿ ಅಂತ ಕೇಳಿದ್ದಾರೆ. 12ನೇದು ಹೊಸ ಧರ್ಮಗಳ ಉಗಮಕ್ಕೆ ಕಾರಣವಾದ ಅಂಶಗಳು ಯಾವುವು ಅಂತ ಕ್ವಶನನ್ನು ಕೇಳಿದ್ದಾರೆ. 13ನೆಯ ಪ್ರಶ್ನೆ ಮಹಾವೀರರ ಜನನ ಮತ್ತು ಬೋಧನೆಗಳು, ಇದು ತುಂಬ ಇಂಪಾರ್ಟೆಂಟು. ಮತ್ತು ಬುದ್ಧರ ಧರ್ಮದ ಪ್ರಸಾರಕ್ಕೆ ಅಶೋಕನು ಕೈಗೊಂಡಂಥ ಕ್ರಮಗಳು ಯಾವುವು ಅಂತ ಕೇಳಿದ್ದಾರೆ. ಅದೇ ರೀತಿ ಬುದ್ಧನ ಜೀವನ ಮತ್ತು ಬೋಧನೆಗಳು ಕೂಡ ಇಂಪಾರ್ಟೆಂಟು, ಅದನ್ನು ಕೂಡ ನೀವು ಒಂದ್ಸರಿ ಓದ್ಕೊಳ್ಳಿ. ಇನ್ನು 15ನೇ ಪ್ರಶ್ನೆ ಸ್ವಾಮಿ ವಿವೇಕಾನಂದರ ವ್ಯಕ್ತಿತ್ವವನ್ನು ಚರ್ಚಿಸಿ ಅನ್ನುವ ಕ್ವಶನನ್ನು ಕೂಡ ಕೇಳಿದ್ದಾರೆ. ಇನ್ನು 10 ಅಂಕದ ಪ್ರಶ್ನೋತ್ತರಗಳನ್ನು ನೋಡ್ಕೊಂಡು ಹೋಗೋಣ. ಇಲ್ಲಿ ನೋಡಿ 10 ಅಂಕದ ಬುದ್ಧನ ಜೀವನ ಮತ್ತು ಬೋಧನೆಗಳು 5 ಅಂಕದಲ್ಲಿ ನಾನು ಹೇಳೋಕ್ಕೋಗಿದ್ದೆ, ಆದರೆ ಅದು 10 ಅಂಕದ ಇಂಪಾರ್ಟೆಂಟ್ ಕ್ವಶನ್ ಆಗಿದೆ. ಅದನ್ನು 5 ಅಂಕದಲ್ಲೂ ಕೂಡ ಕೇಳ್ಬೋದು, 10 ಅಂಕದಲ್ಲೂ ಕೂಡ ಕೇಳ್ಬೋದು. ಅದೇ ಅಲ್ಲದೆ ಮಹಾವೀರರದು ಕೂಡ 5 ಅಂಕದಲ್ಲೂ ಕೂಡ ಕೇಳ್ಬೋದು, 10 ಅಂಕದಲ್ಲೂ ಕೂಡ ಕೇಳಬಹುದು. ಇನ್ನು 2ನೇ ಕ್ವಶನ್ ಮೊಹಮ್ಮದ್ ಬಿನ್ ತುಘಲಕ್ ಆಡಳಿತ ಪ್ರಯೋಗಗಳನ್ನು ವಿವರಣಾತ್ಮಕವಾಗಿ ವಿವರಿಸಿ ಅಂತ ವಿಶ್ಲೇಷಿಸಿ ಅಂತ ಕ್ವಶನನ್ನು ಕೇಳಿದ್ದಾರೆ. ಇನ್ನು 3ನೆಯ ಪ್ರಶ್ನೆ ಸರ್ ಎಂ ವಿಶ್ವೇಶ್ವರಯ್ಯರವರ ಆಧುನಿಕ ಮೈಸೂರಿನ ನಿರ್ಮಾತೃ ಎಂದು ಕರೆಯಲಾಗ್ತದೆ ಏಕೆ ಅಂತ ಕೇಳಿದ್ದಾರೆ. ಅವರನ್ನು ಆಧುನಿಕ ಮೈಸೂರಿನ ನಿರ್ಮಾತೃ ಅಂತ ಯಾಕೆ ಕರೀತಾರೆ, ಅವರ ಸಾಧನೆಗಳನ್ನ ತಿಳಿಸಿ ಮೈಸೂರಿನ ಬಗ್ಗೆ ಇರತಕ್ಕಂಥದ್ದನ್ನು ಕೇಳ್ಬೋದು. ಇನ್ನು ಗುಪ್ತರ ಕಾಲವನ್ನು ಭಾರತದ ಇತಿಹಾಸದಲ್ಲಿ ಸುವರ್ಣಯುಗ ಅಂತ ಯಾಕೆ ಕರೀತಾರೆ ಅನ್ನೋ ಕ್ವಶನನ್ನು ಕೂಡ ಕೇಳ್ತಾರೆ. 5ನೇ ಪ್ರಶ್ನೆ ವಿಜಯನಗರ ಕಾಲದ ಧರ್ಮ, ಸಾಹಿತ್ಯ, ಕಲೆ ಮತ್ತು ವಾಸ್ತುಶಿಲ್ಪಗಳನ್ನು ವಿವರಿಸಿ ಅನ್ನುವ ಕ್ವಶನನ್ನು ಕೂಡ ಕೇಳ್ತಾರೆ. ಇನ್ನು 6ನೇದು ಭಾರತದ ರಾಷ್ಟ್ರೀಯ ಚಳವಳಿಯಲ್ಲಿ ಮಹಾತ್ಮ ಗಾಂಧಿಯವರ ಪಾತ್ರವನ್ನು ತಿಳಿಸಿ ಅಂತ ಕೇಳಿದ್ದಾರೆ. ಇನ್ನು 7ನೇ ಪ್ರಶ್ನೆ ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣ ಮತ್ತು ಪರಿಣಾಮಗಳನ್ನು ವಿಶ್ಲೇಷಿಸಿ ಅನ್ನುವ ಪ್ರಶ್ನೆಯನ್ನು ಕೂಡ ಕೇಳ್ತಾರೆ. ಇನ್ನು 8ನೇ ಪ್ರಶ್ನೆ ಕರ್ನಾಟಿಕ್ ಯುದ್ಧಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಅನ್ನುವ ಪ್ರಶ್ನೆಯನ್ನು ಕೂಡ ಕೇಳುವಂಥ ಚಾನ್ಸಸ್ ಜಾಸ್ತಿ ಇದೆ. ಈ ಒಂದು ವಿಡಿಯೋದಲ್ಲಿ ನಾವು ಒಟ್ಟಾರೆ 5 ನಿಮಿಷದಲ್ಲಿ ನಾಳೆ ಇರ್ತಕ್ಕಂಥ ಎಕ್ಸಾಮ್ನಲ್ಲಿ ಯಾವುದು ಹಿಸ್ಟ್ರಿ ಎಕ್ಸಾಮ್ನಲ್ಲಿ ಬರ್ತಕ್ಕಂಥ 5+10 ಅಂಕದ ಎಲ್ಲ ಪ್ರಶ್ನೋತ್ತರಗಳನ್ನು ನೋಡ್ಕೊಂಡಿದ್ದೇವೆ. ಇದು ತುಂಬ ಇಂಪಾರ್ಟೆಂಟು. ಬರೀ 5 ನಿಮಿಷ ನೀವು ವಿಡಿಯೋವನ್ನು ನೋಡ್ಕೋದ್ರ ಮುಖಾಂತರ ಯಾವ ಕ್ವಶನ್ಗಳು ಬರ್ತವೆ, ಯಾವ ಕ್ವಶನ್ಗಳನ್ನು ನಾವು ಜಾಸ್ತಿ ಓದ್ಕೋಬೇಕು, ಅವುಗಳನ್ನು ಓದ್ಕೊಂಡು ಹೋದರೆ ನಾವು ಜಾಸ್ತಿ ಅಂಕಗಳನ್ನು ಪಡೆದುಕೊಳ್ಳಬಹುದು ಎಂಬ ಅರಿವು ಈ ವಿಡಿಯೋದಲ್ಲಿ ನಿಮಗೆ ಅರ್ಥ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಕ್ತಾಯ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋವನ್ನು ಮತ್ತು ಲೈಕ್ ಮಾಡಿ, ಅದಲ್ಲದೆ ಬೆಲ್ ಐಕಾನನ್ನು ಒತ್ತಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಜಾಸ್ತಿ ಜನಕ್ಕೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಕ್ತಾಯ ಮಾಡೋಣ.